ಇವತ್ತಿನ ದಿನದ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡ ತರಗತಿ 10 ಗದ್ಯ ಭಾಗ 5 ದೇವನೂರು ಮಹಾದೇವ ಬರೆದಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಎನ್ನುವ ಗದ್ಯ ಭಾಗದ ಬಗ್ಗೆ ನಾವು ಇವತ್ತು ದಿವಸ ಅಭ್ಯಾಸ ಮಾಡೋಣ ಮಕ್ಕಳೇ. ನಿಮಗೆ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಜಾಗತೀಕರಣದತ್ತ ನಮ್ಮ ಜಗತ್ತು ಸಾಗ್ತಾ ಇದೆ. ಇವತ್ತು ನಾವು ಶಿಕ್ಷಣ, ವಿಜ್ಞಾನ, ಒಂದು ನಗರೀಕರಣದ ಒಂದು ಪ್ರಭಾವದಿಂದಾಗಿ ಒಂದು ವೈಚಾರಿಕ ಚಿಂತನೆಗಳನ್ನು ಇವತ್ತು ನಾವು ಬೆಳೆಸ್ಕೊಳ್ಬೇಕಾಗಿದೆ ಮಕ್ಕಳೇ. ಇವತ್ತು ಏನು ಸಮಾನತೆ ಅಂತಕ್ಕಂಥದ್ದು ಇವತ್ತು ಕಡಿಮೆ ಆಗ್ತಾ ಏನಿದೆ, ಅಸಮಾನತೆ ಅಂತಕ್ಕಂಥದ್ದು ಏನು ಹೆಚ್ಚಾಗ್ತಾ ಇದೆ, ಅದರ ವಿರುದ್ಧ ನಾವು ಧ್ವನಿ ಎತ್ತುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವ ದೃಷ್ಟಿಯಿಂದ ನಾವು ಇವತ್ತು ಏನು ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಮೌಢ್ಯತೆಗಳು ಇವತ್ತು ಅತಿ ಹೆಚ್ಚು ಆಗ್ತಾ ಇದೆ. ಅವುಗಳನ್ನು ಕಡಿಮೆ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದು. ಮತ್ತು ಇವತ್ತು 12ನೇ ಶತಮಾನದ ಏನು ಕ್ರಾಂತಿಕಾರಿ ವಚನಕಾರರು ಏನಿದ್ರು, ಅವರ ಹೇಳಿರ್ತಕ್ಕಂತಹ ವಚನಗಳು ನಡೆ, ನುಡಿ, ಕಾಯಕ, ತತ್ವ ಇವೆಲ್ಲ ವಿಚಾರಗಳು ಇವತ್ತು ಪ್ರಸ್ತುತವಾಗಿ ನಮಗೆ ನೆನಪಿಗೆ ಬರ್ತವೆ ಮಕ್ಕಳೇ. ಇವೆಲ್ಲ ಅಂಶಗಳನ್ನು ನಾವು ಇವತ್ತು ದಿವಸ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಮಕ್ಕಳೇ. ಅದು ಕೂಡ ಸಂಖ್ಯೆ 51 ಗದ್ಯ ಭಾಗ 5 ಎದೆಗೆ ಬಿದ್ದ ಅಕ್ಷರ ಎನ್ನುವ ಗದ್ಯ ಭಾಗವನ್ನು ನಾವು ನೋಡೋದ್ರ ಜೊತೆಗೆ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಣ. ಆ ಗದ್ಯ ಭಾಗವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಆ ಗದ್ಯ ಭಾಗವನ್ನು ಬರತಕ್ಕಂತಹ ಲೇಖಕರ ನಾವು ಪರಿಚಯವನ್ನು ಮಾಡಿಕೊಳ್ಳೋಣ ಮಕ್ಕಳೇ. ಈ ಎದೆಗೆ ಬಿದ್ದ ಅಕ್ಷರ ಗದ್ಯ ಭಾಗವನ್ನು ಬರೆದಂತಹ ಲೇಖಕರು ಯಾರಪ್ಪ ಅಂದರೆ ದೇವನೂರು ಮಹಾದೇವ. ದಲಿತ ಬಂಡಾಯ ಸಾಹಿತ್ಯದ ಶ್ರೇಷ್ಠ ಲೇಖಕರಲ್ಲಿ ದೇವನೂರು ಮಹಾದೇವರು ಕೂಡ ಒಬ್ಬರು ಮಕ್ಕಳೇ. ಅವರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಇವರ ಕಾಲ ಎಷ್ಟಪ್ಪ ಅಂತಂದ್ರೆ 1948. ದೇವನೂರ ಮಹಾದೇವ ಇವರ ಕಾಲ ಎಷ್ಟು ಮಕ್ಕಳೇ? 1948. ಸ್ಥಳ ಯಾವುದು? ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ದೇವನೂರು ಅಂತಕ್ಕಂಥದ್ದು ದೇವನೂರು ಮಹಾದೇವ ಇವರ ಸ್ಥಳ. ದೇವನೂರು ಮಹಾದೇವ ಇವರ ಸ್ಥಳ ಯಾವುದು ಅಂದರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ದೇವನೂರು ಅಂತಕ್ಕಂಥದ್ದು ದೇವನೂರು ಮಹಾದೇವ ಇವರ ಸ್ಥಳ. ಇವರು ಬರೆದಂತಹ ಕೃತಿಗಳು ಯಾವುವು? ದೇವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ಎದೆಗೆ ಬಿದ್ದ ಅಕ್ಷರ, ಇವು ಬರೆದಂತಹ ಕೃತಿಗಳು ಮಕ್ಕಳೇ. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ. ಇವರು ಕುಸುಮಬಾಲೆ ಅಂತಕ್ಕಂತಹ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮಕ್ಕಳೇ. ತುಂಬ ಅದ್ಭುತವಾಗಿರ್ತಕ್ಕಂಥ ಕಾದಂಬರಿ, ಒಮ್ಮೆ ಓದಿ. ಹಾಗೆ ಒಡಲಾಳರು ಕೂಡ ತುಂಬ ಅದ್ಭುತವಾಗಿರ್ತಕ್ಕಂತಹ ಕಾದಂಬರಿ. ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಇದಕ್ಕೆ ಲಭಿಸಿದೆ. ಅವರ ಬಗ್ಗೆ ಮಾತನಾಡುತ್ತಿದ್ದೇವೆ. ಪ್ರಖ್ಯಾತರೆನ್ನಿಸಿದ ಬರಹಗಾರರಿಗೆ ಹೋಲಿಸಿದಲ್ಲಿ ಇವರು ಬರೆದದ್ದು ಕಡಿಮೆ ಅನ್ನಿಸಬಹುದು. ಆದರೆ ಇವರ ಬರಹಗಳು ಕರ್ನಾಟಕದ ಸಾಮಾಜಿಕ ಬದುಕಿನ ಮೇಲೆ ಮತ್ತು ಕನ್ನಡ ಸಾಹಿತ್ಯದ ಮೇಲೆ ದೊಡ್ಡ ಪ್ರಭಾವವನ್ನೇ ಬೀರಿವೆ. ದೇಶದಲ್ಲಿ ಅಸಹಿಷ್ಣುತೆ ಹೆಚ್ಚಾಗುತ್ತಿದೆ ಎಂಬ ಕಾರಣ ನೀಡಿ ತಮಗೆ ನೀಡಲಾಗಿದ್ದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಕೆಲವು ದಿನಗಳ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಹಿಂದಿರುಗಿಸಿರುವ ದೇವನೂರು ಮಹಾದೇವ ಅವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಸ್ಪೆಷಲ್ ರಿಪೋರ್ಟರ್ನಿಂದ ದೇವನೂರು ಮಹಾದೇವ ಅವರ ಬದುಕು ಮತ್ತು ಸಾಧನೆಗಳ ಒಂದು ಪಕ್ಷಿನೋಟ. ದೇವನೂರು ಮಹಾದೇವ ಅಥವಾ ಎನ್ ಮಹಾದೇವಯ್ಯನವರು ಹುಟ್ಟಿದ್ದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿರುವ ತಮ್ಮ ತಾಯಿಯ ತವರೂರು ಕವಲಂದೆಯಲ್ಲಿ. ಇವರು ಹುಟ್ಟಿದ್ದು 1948ನೇ ಇಸ್ವಿಯ ಯಾವುದೋ ಒಂದು ಸೋಮವಾರದಂದು. ಆದರೆ ಶೈಕ್ಷಣಿಕ ದಾಖಲೆಗಾಗಿ ಜೂನ್ ತಿಂಗಳ 10ರಂದು ಜನಿಸಿದರೆಂದು ಮಾಹಿತಿ ನೀಡಲಾಗಿದೆ. ಇವರ ಸ್ವಗ್ರಾಮ ಇದೇ ನಂಜನಗೂಡು ತಾಲೂಕಿನ ದ್ಯಾವನೂರು. ಇವರ ತಂದೆ ನಂಜಯ್ಯ, ತಾಯಿ ನಂಜಮ್ಮ.
ನಂಜಯ್ಯನವರು ಪೊಲೀಸ್ ಪೇದೆಯಾಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ನಾಟಕಗಳಲ್ಲಿ ಪಾತ್ರ ವಹಿಸುವುದು ಮತ್ತು ಹಾಡುವುದರಲ್ಲಿ ಸಾಕಷ್ಟು ಆಸಕ್ತಿ ಇತ್ತು. ತಾಯಿ ನಂಜಮ್ಮನವರು ಕೂಡ ಸೋಬಾನೆ ಪದ, ಮಾದೇಶ್ವರನ ಪದಗಳನ್ನು ಹಾಡುತ್ತಿದ್ರು. ಗಂಗಮ್ಮ ಪಡದ ಮಾಂಗಾಣಿಗೆ ಸೋಬಾನವೇ. ಹೆಗ್ಗಡದೇವನಕೋಟೆ ತಾಲೂಕು ಹುಣಸೂರು ಮತ್ತು ಹಂಪಾಪುರದಲ್ಲಿ ಮಾಧ್ಯಮಿಕ ಶಾಲೆ ಮುಗಿಸಿದ ಮಹಾದೇವರಿಗೆ ಚಿಕ್ಕಂದಿನಿಂದಲೇ ಓದುವ ಹವ್ಯಾಸ ಬೆಳೆದಿತ್ತು. ತಾವು ಚಿಕ್ಕವರಿದ್ದಾಗ ತಮ್ಮ ಕೈಗೆ ಸಿಕ್ಕಿದ ಜೀಮೂತವಾಹನ, ನೊಂದ ಜೀವಿ ಮುಂತಾದ ಪುಸ್ತಕಗಳನ್ನು ಓದಿ ಪ್ರಭಾವಿತರಾಗಿದ್ದರು. ಶಿಕ್ಷಕರಾಗಿದ್ದ ಕನ್ನಡ ಪಂಡಿತರಾದ ಬಸವರಾಜೇ ಅರಸು ಎಂಬ ಗುರುಗಳ ಪ್ರೋತ್ಸಾಹವೂ ಇವರಿಗೆ ದೊರೆಯಿತು. ಮಹಾದೇವ ಇನ್ನೂ ಪದವಿ ಪೂರ್ವ ವಿದ್ಯಾರ್ಥಿಯಾಗಿದ್ದಾಗಲೇ ಕತೆ, ಕವನಗಳನ್ನು ಬರೆಯಲು ಆರಂಭಿಸಿದರು. 1968ರಲ್ಲೇ ಇವರ ಮೊದಲ ಕತೆ ಪ್ರಕಟವಾಗಿತ್ತು. ಆನಂತರ ಇವರು ಮೈಸೂರಿನಲ್ಲಿ ಯುವರಾಜ ಕಾಲೇಜಿನಲ್ಲಿ ಪದವಿ ಮುಗಿಸಿದರು. ಬಳಿಕ ಮೈಸೂರು ವಿವಿಯಿಂದ 1973ರಲ್ಲಿ ಎಂಎಂ ಪದವಿ ಪಡೆದರು. ವಿದ್ಯಾರ್ಥಿ ದಶೆಯಲ್ಲಿ ಹೋರಾಟಗಳಲ್ಲಿ ಪಾಲ್ಗೊಳ್ಳುತ್ತಿದ್ದ ದೇವನೂರು ಮಹಾದೇವ ಸಮಾಜವಾದಿ ಯುವಜನ ಸಭೆಯಲ್ಲಿ ಸಕ್ರಿಯರಾಗಿದ್ದರು. ಜಾತಿ ವಿನಾಶ ವೇದಿಕೆಯ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ಳುತ್ತಿದ್ದರು. ವಿದ್ಯಾರ್ಥಿಯಾಗಿದ್ದಾಗಲೇ ನರ ಎಂಬ ಪ್ರತಿಭಟನೆಯ ಅಸ್ತ್ರದಂತಿದ್ದ ಪತ್ರಿಕೆ ಹೊರತರುತ್ತಿದ್ರು. 1972ರಲ್ಲಿ ದ್ಯಾವನೂರು ಎಂಬ ಕಥಾ ಸಂಕಲನ ಪ್ರಕಟಿಸಿದ ಮಹಾದೇವ 1974ರಲ್ಲಿ ಅಬ್ರಾಹ್ಮಣ ಆಂದೋಲನದ ಬರಹಗಾರ ಕಲಾವಿದರ ಒಕ್ಕೂಟದಲ್ಲಿ ಸಕ್ರಿಯ ಪಾತ್ರವಹಿಸಿದರು. ಅದೇ ವೇಳೆ ಖ್ಯಾತ ಲೇಖಕ, ಪತ್ರಕರ್ತ ಪಿ ಲಂಕೇಶ್ ಅವರು ಸಂಪಾದಿಸಿದ ಪಾಂಚಾಲಿ ವಿಶೇಷಾಂಕದಲ್ಲಿ ದೇವನೂರು ಮಹಾದೇವ ಓರ್ವ ದಲಿತ ಲೇಖಕರಾಗಿ ತಮ್ಮ ಚಿಂತನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿದರು. ಇವರ ಬರಹಗಳು ಓದುಗರ ಗಮನ ಸೆಳೆದವು. ಇವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಡಾಕ್ಟರ್ ಎಲ್ ಬಸವರಾಜು, ಜಿಎಚ್ ನಾಯಕ ಮುಂತಾದ ಅಧ್ಯಾಪಕರ ಮಾರ್ಗದರ್ಶನ ಸಿಕ್ಕಿತ್ತು. ಡಾಕ್ಟರ್ ಯುಆರ್ ಅನಂತಮೂರ್ತಿಯವರ ಒಡನಾಟವೂ ಬೆಳೆದಿತ್ತು. ಶ್ರೀಕೃಷ್ಣ ಆಲನಹಳ್ಳಿಯಂತ ಗೆಳೆಯರು ಇವರ ಜೊತೆಗಿದ್ದರು. 1975ರಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಆಂದೋಲನದಲ್ಲಿ ಭಾಗವಹಿಸಿದ್ದ ದೇವನೂರು ಮಹಾದೇವ ಜೆಪಿ ಅವರು ಪಾಲ್ಗೊಂಡಿದ್ದ ಮೈಸೂರು ನವನಿರ್ಮಾಣ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ದೇವನೂರು ಮಹಾದೇವ ಅವರು 1975ರಲ್ಲಿ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇರಿಕೊಂಡರು. ಒಂದು ಸಮಯದಲ್ಲಿ ತಮಗೆ ಅಧ್ಯಾಪಕಿಯಾಗಿದ್ದ ಸುಮಿತ್ರಾಬಾಯಿ ಅವರನ್ನು ವಿವಾಹವಾದರು. ಈ ದಂಪತಿಗೆ ಉಜ್ವಲ ಮತ್ತು ಮಿತಾ ಎಂಬ ಇಬ್ಬರು ಹೆಣ್ಣು ಮಕ್ಕಳು. ಸಾವಿರದ 1973ರಲ್ಲಿ ದ್ಯಾವನೂರು ಕಥಾ ಸಂಕಲನ, 1979ರಲ್ಲಿ ಒಡಲಾಳ ಕಿರುಕಾದಂಬರಿ ಪ್ರಕಟಿಸಿದರು. ಈ ಪುಸ್ತಕಕ್ಕೆ ಕೋಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಲಭಿಸಿದೆ. 1984ರಲ್ಲಿ ಕುಸುಮಬಾಲೆ ಪ್ರಕಟವಾಯಿತು. 1989ರಲ್ಲಿ ಭಾರತೀಯ ಭಾಷಾ ಸಂಸ್ಥಾನದಲ್ಲಿನ ಅಧ್ಯಾಪಕ ವೃತ್ತಿಗೆ ರಾಜೀನಾಮೆ ನೀಡಿದ ದೇವನೂರು ಮಹಾದೇವ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಕೊಂಡರು. ಮೈಸೂರು ಸಮೀಪದಲ್ಲಿರುವ ತಮ್ಮ ಕೃಷಿ ಭೂಮಿಯನ್ನು ಬನವಾಸಿ ಎಂದೇ ಕರೆದರು. ಸಾವಿರದ 1991ರಲ್ಲಿ ದೇವನೂರು ಮಹಾದೇವ ಅವರ ಮಹತ್ವಾಕಾಂಕ್ಷೆಯ ಕೃತಿ ಕುಸುಮ ಬಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ಕೇವಲ 41ರ ವಯಸ್ಸಿನಲ್ಲೇ ಇಂಥ ಪ್ರಶಸ್ತಿ ಪಡೆದದ್ದು ದೊಡ್ಡ ಹೆಗ್ಗಳಿಕೆಯಾಗಿತ್ತು. 1995ರಲ್ಲಿ ಮಹಾದೇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಯೂ ದೊರಕಿತ್ತು. ಕುಸುಮಬಾಲೆ ತಳ ಸಮುದಾಯದವರ ಕಥೆಯಾಗುವ ಜೊತೆಗೆ ದೇವನೂರು ಮಹಾದೇವರ ಆತ್ಮಕಥೆಯೂ ಆಗಿತ್ತು.
ರಂಗಕರ್ಮಿ ಬಸವಲಿಂಗಯ್ಯ ನಿರ್ದೇಶನದಲ್ಲಿ ಕುಸುಮ ಬಾಲೆ ಮತ್ತು ಸಿಜಿಕೆ ನಿರ್ದೇಶನದಲ್ಲಿ ಒಡಲಾಳ ಯಶಸ್ವಿ ರಂಗ ಪ್ರಯೋಗವನ್ನು ಕಂಡಿವೆ. ಮಗ ಉಸುರು ಬಂದಂತಾಗಿ ಒಂದು ಉಸುರಾಗಿ ಬಂದ ತೂರಮ್ಮಗ ಉಸಿರು ಬಂದಂತಾಗಿ ಅಲ್ಲಿ ತನ್ನೆರಡು ಕಂದಮ್ಮಗಳ ಮುಂದು ಉಸುರಾಗಿ ಕೂತವಳು. 1999ರಲ್ಲಿ ಮಹಾದೇವ ಅವರ ಸಾಹಿತ್ಯ ಕುರಿತು ಅಭಿನವ ಪತ್ರಿಕೆಯವರು ಯಾರ ಜಪ್ತಿಗೂ ಸಿಗದ ನವಿಲುಗಳು ಎಂಬ ವಿಶೇಷ ಸಂಚಿಕೆ ಹೊರತಂದಿದ್ದರು. ನಂತರ 2012ರಲ್ಲಿ ಎದೆಗೆ ಬಿದ್ದ ಅಕ್ಷರ ಪ್ರಕಟವಾಯಿತು. ದೇವನೂರು ಅವರು ಆರಂಭದಲ್ಲಿ ಕವಿತೆಗಳನ್ನು ಬರೆದರಾದರೂ ಆನಂತರ ಇವರ ಆಸಕ್ತಿ ಕತೆಗಳತ್ತ ಹೊರಳಿತ್ತು. ಸ್ಥಳೀಯ ಭಾಷೆಯನ್ನೇ ಬಳಸುವ ದೇವನೂರರ ಕತೆಗಳು ದಲಿತ ಸಂವೇದನೆಯನ್ನು ಹೊಂದಿವೆ. ದಲಿತರನ್ನು ಪರಿಪರಿಯಾಗಿ ಕಾಡಿದ ಅಸ್ಪೃಶ್ಯತೆ, ಅಪಮಾನಗಳನ್ನು ಬಿಚ್ಚಿಡುತ್ತವೆ. ನಾನು ಬರೆಯುತ್ತಾ ಈ ಬರೆಯುವ ಪ್ರಕ್ರಿಯೆಯಲ್ಲೇ ನನ್ನನ್ನು ನಾನು ಕಳೆದುಕೊಂಡು ಬೇರೆಯವನಾಗಬೇಕು ಮತ್ತು ಹಾಗೆ ಬೇರೆಯಾದವನು ಯಾರಾದರೂ ಆಗಬಹುದು, ಆ ಮೂಲಕ ಎಲ್ಲರಂತೂ ಆಗಬಹುದು. ಬರೆಯುವ ಕ್ರಿಯೆಯಲ್ಲೇ ನಾನು ನನ್ನ ಜಾತಿಯನ್ನು, ಭಾಷೆಯನ್ನು ಮೀರಬೇಕು ಅನ್ನುವುದು ದೇವನೂರರ ಚಿಂತನೆ. ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ದೇವನೂರು ಮಹಾದೇವ ತಮಟೆ ಹಿಡಿದು ದಲಿತ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. 1979ರಲ್ಲಿ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಸಂಘಟಕರಾಗಿದ್ದರು. 1984ರಲ್ಲಿ ನಡೆದ ಬಂಡಾಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 2011ರಲ್ಲಿ ಕೇಂದ್ರ ಸರ್ಕಾರದವರು ದೇವನೂರು ಮಹಾದೇವ ಅವರಿಗೆ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿದ್ದರು. ಆದರೆ ಯಾರು ಏನಾದರೂ ತಿಳಿದುಕೊಳ್ಳಲಿ ಅಥವಾ ಬಿಡಲಿ, ತನಗೆ ಅನಿಸಿದ್ದನ್ನು ಹೇಳುವ ಮತ್ತು ತನ್ನ ವಿವೇಚನೆ ತೋರಿಸಿದ ದಾರಿಯಲ್ಲಿ ನಡೆಯುವ ದೇವನೂರು ಮಹಾದೇವ ಈವರೆಗೆ ತಿರಸ್ಕರಿಸಿರುವ ಗೌರವಗಳು ಮತ್ತು ಪ್ರಶಸ್ತಿಗಳು ಹಲವಾರು. ಅಮೆರಿಕದ ಫೋರ್ಡ್ ಫೌಂಡೇಶನ್ನವರು ತಮಗೆ ನೀಡಲು ಮುಂದಾಗಿದ್ದ ಫೆಲೋಶಿಪ್ ಪಡೆಯಲು ನಿರಾಕರಿಸಿದ್ದ ಮಹಾದೇವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದವರು ಕೊಡಲು ಮುಂದಾಗಿದ್ದ ಗೌರವ ಡಾಕ್ಟರೇಟ್ ಪದವಿಯನ್ನೂ ಒಪ್ಪಿಕೊಳ್ಳಲಿಲ್ಲ. ಮಾತೃಭಾಷೆಯೇ ಮಗುವಿನ ಶಿಕ್ಷಣ ಮಾಧ್ಯಮವಾಗಬೇಕು ಎಂದು ಪ್ರಬಲವಾಗಿ ಪ್ರತಿಪಾದಿಸುವ ದೇವನೂರು ಮಹಾದೇವ ಹಾಸನದ ಶ್ರವಣಬೆಳಗೊಳದಲ್ಲಿ ನಡೆದ 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಳ್ಳಲು ನಿರಾಕರಿಸಿದ್ದರು. 1989ರಲ್ಲಿ ಅಮೆರಿಕದ ಅಯೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಬರಹಗಾರರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ದೇವನೂರು ಮಹಾದೇವ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ರಾಜ್ಯ ರೈತ ಸಂಘ ಮತ್ತು ಕೆಲವು ದಲಿತ ಸಂಘಟನೆಗಳ ಜೊತೆ ಸೇರಿ 2005ರಲ್ಲಿ ಸರ್ವೋದಯ ಕರ್ನಾಟಕ ಎಂಬ ರಾಜಕೀಯ ಪಕ್ಷ ಸ್ಥಾಪಿಸಿದ್ದ ದೇವನೂರು ಮಹಾದೇವ ಆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಯಾವುದೇ ಆಡಳಿತ ಸಂವೇದನಾಶೀಲ ಮತ್ತು ಸಮಾಜಮುಖಿಯಾಗಿರಬೇಕಾದರೆ ಲೇಖಕರು, ಕಲಾವಿದರು ಮತ್ತು ಪ್ರಜ್ಞಾವಂತ ನಾಗರಿಕರು ಸರ್ಕಾರಕ್ಕೆ ಅಂಕುಶದಂತೆ ಇರಬೇಕು ಅನ್ನುವುದು ದೇವನೂರು ಮಹಾದೇವ ಅವರ ಅಭಿಪ್ರಾಯ. ಹಿರಿಯ ಸಂಶೋಧಕ ಡಾಕ್ಟರ್ ಎಂ ಕಲಬುರ್ಗಿ ಹತ್ಯೆ ಪ್ರಕರಣದ ಬಗ್ಗೆಯೂ ಆಕ್ರೋಶ ವ್ಯಕ್ತಪಡಿಸಿರುವ ದೇವನೂರು ಈ ಪ್ರಕರಣದಲ್ಲಿ ಸತ್ಯಾಂಶ ಹೊರಬರಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತವಿದ್ದಾಗ ಮಕ್ಕಳ ಕೊರತೆ ನೆಪದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದ ದೇವನೂರು ಮಹಾದೇವ ಮಕ್ಕಳಿಲ್ಲವೆಂದು ಸರ್ಕಾರಿ ಶಾಲೆ ಮುಚ್ಚುವುದು ಸರ್ಕಾರ ತನ್ನ ಮುಖದ ಮೇಲೆ ತಾನೇ ಉಗಿದುಕೊಂಡಂತೆ ಎಂದು ಹೇಳಿದ್ದರು. ತಾವು ಬರೆದ ಕೃತಿಗಳು ಮತ್ತು ತಮ್ಮ ನಡವಳಿಕೆಯಿಂದಲೇ ಹೆಸರಾಗಿರುವ ದೇವನೂರು ಮಹಾದೇವ ನಮ್ಮ ನಡುವೆ ಇರುವ ಅಪರೂಪದ ವ್ಯಕ್ತಿ. ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಕೊಡುಗೆ ನೀಡುವ ಇಂಥವರ ಸಂಖ್ಯೆ ಹೆಚ್ಚಾಗುವುದು ದೇಶದಲ್ಲಿನ ಪ್ರಜಾತಂತ್ರ ವ್ಯವಸ್ಥೆ ಹೆಚ್ಚು ಬಲಗೊಂಡಂತೆ ಎಂದು ಹೇಳಬಹುದು.
ಫಲಿತಾಂಶಗಳನ್ನು ನೋಡೋದಾದ್ರೆ ಈ ಗದ್ಯ ಭಾಗದಲ್ಲಿ ನಾವು ವಚನಕಾರರ ನಡೆ, ನುಡಿ, ಸಮನ್ವಯ ಇವುಗಳನ್ನ ತಿಳಿಯುವ ಉದ್ದೇಶ ಈ ಗದ್ಯ ಭಾಗವನ್ನು ನಾವು ಓದುವಂಥದ್ದು, ನೋಡುವಂಥದ್ದು. ಹಾಗೆ ಕಾರುಣ್ಯ, ಸಮತೆ, ಪ್ರಜ್ಞೆಗಳೇ ದೇವರು, ಅವುಗಳು ಜಾಗೃತವಾಗಬೇಕು ಎನ್ನುವ ಅಂಶವನ್ನ ನಾವು ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ನಾವು ತಿಳಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶವೂ ಕೂಡ ಲೇಖಕರದಾಗಿದೆ ಅಂತಕ್ಕಂಥ. ಮತ್ತೆ ಇವತ್ತು ಪ್ರಸ್ತುತವಾಗಿ ಇವತ್ತಿನ 12ನೇ ಶತಮಾನದ ವಚನಕಾರರು ಅಂದು ಏನೆಲ್ಲ ಅಂಶಗಳನ್ನ ಕಂಡುಕೊಂಡಿದ್ರು ಇವತ್ತು ಕೂಡ ಪ್ರಸ್ತುತವಾಗಿದ್ದಾವೆ ಅಂತಕ್ಕಂಥದ್ದು. ಸಮಾಜದಲ್ಲಿ ಇವತ್ತು ಅಂಧಕಾರ ತಾಂಡವಾಡ್ತಾ ಇದೆ, ಅಸಮಾನತೆ ಅಂತಕ್ಕಂಥದ್ದು ಇದೆ. ಜಾಗತೀಕರಣದ ಹಿನ್ನೆಲೆಯಲ್ಲಿ ಅನೇಕ ಅಂಶಗಳು, ಮೌಲ್ಯಗಳು ಮರೆಯಾಗ್ತಾ ಇದ್ದಾವೆ. ಅವುಗಳನ್ನು ಪುನಃ ಒಂದು ಏನು ಇವತ್ತು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಬೇಕು ಅಂತಕ್ಕಂಥ ಉದ್ದೇಶವೂ ಕೂಡ ಲೇಖಕರದಾಗಿದೆ ಅಂತಕ್ಕಂಥದ್ದು. ಪದಗಳ ಅರ್ಥವನ್ನು ನೀವು ಗಮನಿಸಿ. ಕ್ಷೋಭೆ, ಕ್ಷೋಭೆ ಅಂದರೆ ತಳಮಳ ಅಂತೇಳಿ. ಗುಡಿಮನೆ, ಗುಡಿಮನೆ ಅಂತಂದ್ರೆ ಸಣ್ಣದಾಗಿರ್ತಕ್ಕಂಥ ಚಿಕ್ಕ ದೇವಸ್ಥಾನಕ್ಕೆ ನಾವು ಗುಡಿಮನೆ ಅಂತೇಳಿ ನಾವು ಕರಿತೀವಿ. ನೋಡಿ, ಇವುಗಳ ಅಂಶಗಳನ್ನು ನಾವು ತಿಳ್ಕೊಂಡ ಮೇಲೆ ನೇರವಾಗಿ ನಾವು ಗದ್ಯ ಭಾಗವನ್ನು ನಾವು ನೋಡೋಣ ಮಕ್ಕಳೇ. ಗದ್ಯ ಭಾಗವನ್ನು ನಾನು ಮಾದರಿ ವಾಚನವನ್ನು ಮಾಡ್ತೀನಿ. ಇವತ್ತಿನ ತರಗತಿಗೆ ನೀವು ಸಿದ್ಧರಾಗಿದ್ದೀರಿ ಅಂತ ಭಾವಿಸ್ಕೊಂಡು ನೇರವಾಗಿ ನಾನು ಗದ್ಯ ಭಾಗಕ್ಕೆ ಹೋಗ್ತೀನಿ ಮಕ್ಕಳೇ. ಪುಟ ಸಂಖ್ಯೆ 51, ಗದ್ಯ ಭಾಗ 5, ಎದೆಗೆ ಬಿದ್ದ ಅಕ್ಷರ, ದೇವನೂರು ಮಹಾದೇವ. ಆ ಪುಸ್ತಕವನ್ನು ನೋಡ್ಕೊಳ್ಳಿ, ಗಮನಿಸಿ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಳಗಿದ್ದ ನನ್ನ ದೇವರು ಒಡಮೂಡುತ್ತದೆ. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ತಾ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು, ನಿಲ್ಲಿಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಏನ್ರಯ್ಯ, ಏನು ಮಾಡ್ತಾ ಇದ್ದೀರಿ? ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ? ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ? ನನಗಿಲ್ಲ ತಾಯಿ, ಅಲ್ಲೊಬ್ಬ ಹೇಳ್ತಾನೆ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಹೀಗೆಂದ ಮಂಚಮ್ಮ ದೇವಿ ಮನೆಯ ಮಂಚಮ್ಮನಾಗುತ್ತಾಳೆ. ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಇಂದು ಪೂಜಿತ ಆಗುತ್ತಿದ್ದಾಳೆ. ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ. ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ. ಶಿವಾನುಭವ ಶಬ್ದಕೋಶ ಪುಸ್ತಕದ ಹೆಸರು. ಹಳಕಟ್ಟಿಯವರು ಬರೆದ ಪುಸ್ತಕ ಅದು. ಅರಿವು, ಜ್ಞಾನದ ಬಗ್ಗೆ ಅವರು ಹೇಳಿರೋದು ನೋಡಿ ನನಗೆ ಸುಸ್ತಾಗೋಯಿತು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ನನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದೆಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ, ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಈಗ ನನ್ನ ಮನಸ್ಸು ಅರಿವಿಗಾಗಿ ಕಂಡ ಕಡೆ ಇದುವರೆಗೆ ಭಾರತೀಯ ಪರಂಪರೆಯಲ್ಲಿ ಈ ಸುಟ್ಕೊಂಡು ಬರುವ ಅರಿವು ಯಾರ್ಯಾರಿಗಿದೆ, ಎಲ್ಲೆಲ್ಲಿದೆ ಹುಡುಕಾಡತೊಡಗಿದೆ. ಮತ್ತೆ ಇನ್ನೊಂದು, ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಇಷ್ಟ ದೈವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಈ ರೀತಿ ಪ್ರಜ್ಞೆಯನ್ನೇ ದೇವರು ಅಂತ ಅಂದುಕೊಂಡರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಕೊಂಡಂತಾಗುತ್ತದೆ. ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳೋಕ್ಕಾಗೋದಿಲ್ಲ, ಅದೇ ಕಷ್ಟ ಆಗೋದು. ಇತರೆ ದೇವರಿಗಾದರೆ ಯಾವುದೇ ಉಗ್ರ ದೇವತೆ ಇರಲಿ, ಏನೋ ಸ್ವಲ್ಪ ಹೊಟ್ಟೆ ಒಳಗೆ ಹಾಕೊಂತ ಸುಳ್ಳು ಕೊಳ್ಳು ಹೇಳಿಬಿಡ್ಬೋದು. ಆದರೆ ಪ್ರಜ್ಞೆ ಮುಂದೆ ಇದು ನಡೆಯದು. ಈ ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಎಂದು ಕಾಣಿಸುತ್ತದೆ. ಅವರು ತಮ್ಮ ಕಷ್ಟ ಸುಖನ, ದುಃಖ ದುಮ್ಮಾನವನ್ನು, ಏಳು ಬೀಳುಗಳನ್ನು, ಅವರ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ
ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದರೆಂದು ಕಾಣಿಸುತ್ತದೆ. ಈ ಒದ್ದಾಟಕ್ಕೆ ಅವರು ನುಡಿಕೊಟ್ಟರು. ಅವರೊಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ. ಅದು ತನಗೆ ತಾನೇ ಕಾವ್ಯವಾಗಿಬಿಟ್ಟಿದೆ. ಈ ಬೆಂಕಿಯಂತಹ ವಚನ ಸೃಷ್ಟಿಗೆ ಸಾಂತ್ವನದ ಜಾನಪದ ಕಸಿ ಮಾಡಿ ನಾವು ಹುಟ್ಟು ಹಾಕಬೇಕಿದೆ, ಹುಟ್ಟು ಪಡೆಯಬೇಕಾಗಿದೆ ಅನಿಸತೊಡಗಿದೆ. ಬುದ್ಧನ ಕಾರುಣ್ಯ ನನ್ನ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆಯಿಂದ ಹೇಳಲು ಪ್ರಯತ್ನಿಸುತ್ತಿದೆ. ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಪೈ ಮನೋವೈದ್ಯರು ಅವರು ಮೈಸೂರಿಗೆ ಬಂದಿದ್ದರು. ಅವರು ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಅಸತ್ಯವನ್ನು ಹೇಳಿದರು. ಏನೆಂದರೆ, ಕೆಲವು ಜನರು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ. ಇನ್ನೊಂದಿಷ್ಟು ಜನರು ಅದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆಯಾಡುತ್ತಾ ತಮ್ಮಷ್ಟಕ್ಕೆ ತಾವಿರುವರು ಎಂದಿಟ್ಟುಕೊಳ್ಳೋಣ. ಆಗ ಟೆಲಿವಿಷನ್ನಲ್ಲಿ ಯಾವುದಾದರೊಂದು ಕೊಲೆ ದೃಶ್ಯ ಬಂದಾಗ ಇಲ್ಲಿ ಇದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯೋ ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ದೂರಗೊಳ್ಳುತ್ತದಂತೆ. ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿ ಭಾವನೆಯೋ ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುತ್ತದಂತೆ. ಈ ನಿಜ ಏನನ್ನು ಹೇಳುತ್ತದೆ? ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳುತ್ತದೆ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ. ಈ ಅನುಕಂಪನ ಇಡೀ ಜೀವಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು. ಒಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು. ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ. ಈ ಎಳೆ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಆಗ ಮಾತ್ರವೇ ಅದು ಜಾಗತೀಕರಣ. ತುಂಬ ಅದ್ಭುತವಾಗಿರ್ತಕ್ಕಂತಹ ಗದ್ಯ ಭಾಗ. ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಎನ್ನುವ ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ ನೋಡಿ, ಇವತ್ತಿನ ಜಾಗತೀಕರಣದ ಪ್ರಪಂಚದಲ್ಲಿ ನಾವು ಎಷ್ಟೋ ವಿಷಯಗಳನ್ನು ಮರೆತು ಹೋಗ್ಬಿಟ್ಟಿದ್ದೀವಿ. ಮತ್ತು ಪುನಃ ಹಳೆಯ ಅಂಶಗಳನ್ನು ನಾವು ಪ್ರಸ್ತುತ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗಿದೆ. ಇವತ್ತು ಎಲ್ಲಿ ನೋಡಿದರೂ ಕೂಡ ಒಂದು ರೀತಿ ಭೇದ ಭಾವ, ಸಮಾನತೆ ಇಲ್ಲದೆ ಇರತಕ್ಕಂಥದ್ದು, ಅಸ್ಪೃಶ್ಯತೆ ತಾಂಡವ ಆಡ್ತಾ ಇದೆ. ನಾವೆಷ್ಟು ಶಿಕ್ಷಣ ವ್ಯವಸ್ಥೆ ಇದ್ದರೂ ಕೂಡ ಇವತ್ತು ಮೌಢ್ಯತೆಯ ಕಡೆಗೆ ನಾವು ದಾಪುಗಾಲನ್ನು ಇಡ್ತಾ ಇದ್ದೀವಿ. ಅರಿವಿನ ದೃಷ್ಟಿಯನ್ನು ನಾವು ಗಮನಿಸ್ತಾನೇ ಇಲ್ಲ ಅಂತಕ್ಕಂಥದ್ದು. ನಾವು ಹೇಳುವ, ಮಾತನಾಡುವ, ಆಚರಣೆ ಮಾಡುವ ಸಂಸ್ಕೃತಿಗಳು ಅವೆಲ್ಲವೂ ಕೂಡ ಸಮಾಜದ ಒಳಭಾಗದಲ್ಲಿದ್ದರೂ ಕೂಡ ನಾವು ಅದನ್ನು ಸರಿಯಾಗಿ ಗಮನಿಸ್ತಾ ಇಲ್ಲ ಮತ್ತು ಚರ್ಚೆಗೆ ಹೋಗ್ತಾ ಇಲ್ಲ. ಒಂದು ವೈಚಾರಿಕ ಚಿಂತನೆಗಳನ್ನು ನಾವು ಮಾಡ್ತಾ ಇಲ್ಲ ಅನ್ನೋದೇ ನಮಗೆ ಇವತ್ತು ಪ್ರಸ್ತುತವಾಗಿ ನಾವು ಈ ಗದ್ಯ ಭಾಗವನ್ನು ನೋಡುವ ಉದ್ದೇಶ ಆಗಿದೆ ಅಂತಲೇ ನಾವು ಹೇಳ್ಬೋದು. ಯಾಕಾಗಿ ಅಂತಂದರೆ ಇವತ್ತು ಸಮಾಜದ ಒಂದು ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು ಕಾಪಾಡುವಂಥದ್ದು ಇವತ್ತಿನ ನಿಮ್ಮೆಲ್ಲರೂ ಕೂಡ ಕರ್ತವ್ಯ ಆಗಿರೋದ್ರಿಂದ ಇವತ್ತಿನ ಎಷ್ಟೋ ವಿಷಯಗಳನ್ನು ನಾವು ಪುನಃ ಹೊರೆ ಹಚ್ಚುವ ಒಂದು ಅವಕಾಶಕ್ಕೆ ನಾವು ಹೋಗಬೇಕಾಗಿದೆ. ಅದಕ್ಕಾಗಿ ಪ್ರಸ್ತುತ ಗದ್ಯ ಭಾಗದಿಂದ ನಾವು ಅನೇಕ ಅಂಶಗಳನ್ನು ತಿಳ್ಕೊಳ್ಳೋದು ಅಷ್ಟೇ ಅವಶ್ಯಕವಾಗಿದೆ ಅಂತೇಳಿ. ನೋಡಿ, ಎದೆಗೆ ಬಿದ್ದ ಅಕ್ಷರ, ಎದೆಗೆ ಬೀಳೋದಿದೆಯಲ್ಲ ಅದು ನಿಜವಾಗಿರ್ತಕ್ಕಂಥ ಅಕ್ಷರ ಅಂತ. ನಾವು ಇವತ್ತು ಏನು ಮಾಡ್ತಿದ್ದೀವಿ, ಅಕ್ಷರಗಳನ್ನ ಶಿಕ್ಷಣದ ಅರಿವನ್ನು ಹೇಗೆ ಮಾಡಿಸ್ತಾ ಇದ್ದೀವಿ ಅಂತಂದರೆ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೀವಿ ಅಷ್ಟೇ. ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡಿಸ್ತಾ ಇದ್ದೀವಿ ಅಥವಾ ನೀಡ್ತಾ ಇದ್ದೀವಿ ಮತ್ತು ಕೊಡಿಸ್ತಾ ಇದ್ದೀವಿ. ಅವನು ಎಲ್ಲೋ ಒಂದು ಕಡೆ ಜೀವನವನ್ನು ಮಾಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಬಿಟ್ಟರೆ ಇವತ್ತಿನ ದೇವರು ಮಹಾದೇವ ಅವರು ಏನು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಅಂತೇಳಿ, ಎದೆ ಒಳಗಡೆ ಹೋಗುವಂಥದ್ದು ಅಂತೇಳಿ ಅಷ್ಟು ಘಂಟಾಘೋಷವಾಗಿರ್ತಕ್ಕಂತಹ ಮಾತು. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನೀಡ್ತಾ ಪ್ರಸ್ತುತ ಸಂದರ್ಭದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ನಾವು ಯಾವ ರೀತಿ ಕಾಪಾಡಬೇಕು ಅಂತಕ್ಕಂಥ
ಅಂಶವನ್ನು ನಮಗೆ ಲೇಖಕರು ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಗಮನಿಸಿ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಖಂಡಿತವಾಗಲೂ ಸತ್ಯವಾಗಿರತಕ್ಕಂತಹ ಮಾತು. ನೋಡಿ, ನಾವು ಬೀಜವನ್ನ ಭೂಮಿಗೆ ಹಾಕಿದಾಗ ಮಾತ್ರ ಅದು ಮೊಳಕೆ ಹೊಡೆದು ಫಲ ಕೊಡುವಂಥದ್ದು. ಇವತ್ತಿನ ವಿದ್ಯಾರ್ಥಿಗಳಿಗೆ ಬಾಲ್ಯದಲ್ಲಿಯೇ ನಾವು ಶಿಕ್ಷಣವನ್ನು ಕೊಟ್ಟಾಗ ಉತ್ತಮವಾಗಿರ್ತಕ್ಕಂತಹ ಫಸಲು ಹೇಗೆ ಆರೈಕೆಯಿಂದ ಬರ್ತದೋ ಹಾಗೆ ಇವತ್ತಿನ ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಿ ಅದು ಮುಂದೊಂದು ಸಾರಿ ಅವನ ಜೀವನಕ್ಕೆ ಮೌಲ್ಯಗಳನ್ನು ಮತ್ತು ಅವನ ಜೀವನವನ್ನು ನಿಭಾಯಿಸುವ ಒಂದು ಕೆಲಸ ಕಾರ್ಯಗಳನ್ನು ತಗೊಳ್ಳಿಕ್ಕೆ ಅದು ಸಹಾಯ ಆಗುತ್ತೆ. ಮತ್ತು ಇವತ್ತು ಸಮಾಜದಲ್ಲಿ ಬದುಕಲಿಕ್ಕೂ ಕೂಡ ಶಿಕ್ಷಣ ಇವತ್ತು ಬೇಕಾಗಿರೋದ್ರಿಂದ ಶಿಕ್ಷಣ ಮತ್ತು ಬೀಜ ಇವೆರಡೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜೀವನಕ್ಕೆ ಮತ್ತು ಮುಂದಿನ ಭವಿಷ್ಯತ್ತಿಗೆ ಅಂತೇಳಿ ನಾವು ಹೇಳ್ಬೋದಾಗಿದೆ. ಅದಕ್ಕೆ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇವೆರಡೂ ಕೂಡ ಇವತ್ತೆಲ್ಲ ಮುಂದೊಂದು ಸಾರಿ ಆದರೂ ಕೂಡ ಫಲವನ್ನು ಕೊಡ್ತದೆ ಅನ್ನುವ ಸತ್ಯವನ್ನು ನಮ್ಗೆ ಹೇಳ್ತಾರೆ. ಅದಕ್ಕೆ ಕವಿ ಸಿದ್ಧಲಿಂಗಯ್ಯನವರ ಒಂದು ಮನೆ ಮಂಚಮ್ಮ ದೇವಿಯ ಕಥೆಯನ್ನು ನಮಗೆ ಲೇಖಕರು ತಿಳಿಸ್ಕೊಡ್ತಾ ಇದ್ದಾರೆ. ಏನು ಆ ಕಥೆಯ ಸಾರಾಂಶ ಅಂತಂದರೆ, ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಎಲ್ಲರೂ ಕೂಡ ಕೆಲಸಗಾರರು ಹಳ್ಳಿಯ ದೇವತೆಗೆ ಗುಡಿಯನ್ನು, ದೇವಸ್ಥಾನವನ್ನು ಕಟ್ಟುವಂತಹ ಕೆಲಸದಲ್ಲಿ ಅವರು ನಿರತರಾಗಿರ್ತಾರೆ. ಇನ್ನೇನು ಗೋಡೆಯನ್ನೆಲ್ಲ ಕಟ್ಟಿ ಚಾವಣಿಯನ್ನು ಇನ್ನೇನು ಕಟ್ಟಬೇಕು. ಅದಕ್ಕೆ ಬಿಸಿಲು, ಮಳೆ, ಗಾಳಿಗೆ ಅದು ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಒಂದು ಚಾವಣಿಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಮಟ್ಟಕ್ಕೆ ಅವರು ಹೋಗ್ತಾರೆ. ಆಗ ಅಲ್ಲಿ ಯಾರೋ ಮೈ ಮೇಲೆ ಒಂದು ದೇವತೆ ಆಹ್ವಾಯಿತಳಾಗಿ ನಿಲ್ಲಿಸಿ, ನಮ್ಮ ಮಕ್ಕಳ ಈ ದೇವಸ್ಥಾನವನ್ನು ಕಟ್ಟಬೇಡಿ ಅಂತಕ್ಕಂತಹ ಒಂದು ಮಾತನ್ನು ಅಲ್ಲಿ ಬರ್ತದೆ. ಎಲ್ಲರೂ ಕೂಡ ತಕ್ಷಣವೇ ಕಕ್ಕಾಬಿಕ್ಕಿಯಾಗಿ ಆ ಕಡೆ ಈ ಕಡೆ ಯಾರದು ಅಂತ ಹೇಳಿ ನೋಡುವಂತಹ ಕೆಲಸವನ್ನು ಮಾಡ್ತಾರೆ. ಕೊನೆಗೆ ಆ ಜನರ ನಡುವೆಯೇ ಒಂದು ಮಾತುಕತೆ, ಆ ದೇವತೆ ಮತ್ತು ಏನು ಆಹ್ವಾಯಿತಳಾಗಿದ್ದಾಳೆ ಆ ದೇವತೆ ಮತ್ತು ಆ ಜನರ ಮೇಲೆ ಒಂದು ಸಂಭಾಷಣೆ ನಡೀತದೆ. ಆ ಸಂಭಾಷಣೆಯನ್ನು ನೀವು ಗಮನಿಸಿ ಗೊತ್ತಾಗ್ತದೆ. ನೋಡಿ, ಏನು ಮಾಡ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಆ ದೇವತೆ ಕೇಳಿದಾಗ ಕೂಲಿ ಕಾರ್ಮಿಕರು ಹೇಳ್ತಾರೆ, ಅಮ್ಮ ನಿಮ್ಗೊಂದು ತಾಯಿ, ನೀವು ದೇವಸ್ಥಾನವನ್ನು ಕಟ್ತೀವಿ ಕಣಮ್ಮ ಅಂತೇಳಿ ಹೇಳಿದಾಗ, ಹೌದಪ್ಪ ನನಗೇನೋ ದೇವಸ್ಥಾನ ಕಟ್ತಾ ಇದ್ದೀರಿ, ನಿಮ್ಗೆಲ್ಲರಿಗೂ ಮನೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ, ಖಂಡಿತವಾಗ್ಲೂ ಕೂಡ ಫಸ್ಟು ನಿಮ್ಮ ಮನೆಗಳನ್ನು ಕಟ್ಕೊಳ್ಳಿ, ಮನಸ್ಸನ್ನು ಕಟ್ಕೊಳ್ಳಿ, ಆನಂತರ ನೀವು ದೇವಸ್ಥಾನವನ್ನು ಗುಡಿಗಳನ್ನು ಕಟ್ಟುವಂತ್ರಿ ಅಂತಕ್ಕಂತಹ ಒಂದು ಮಾತಿದೆಯಲ್ಲ, ಫಸ್ಟು ನೀವು ಶುದ್ಧರಾಗ್ರಿ, ನೀವು ಒಳ್ಳೆಯವರಾಗ್ರಿ, ನಿಮ್ಮಗಳಿಗೆಲ್ಲ ನೀವು ಅನುಕೂಲ ಮಾಡ್ಕೊಳ್ಳಿ, ಆನಂತರ ನೀವು ಒಂದು ಮನೆಯ ಉದ್ಧಾರ, ಸಮಾಜದ ಉದ್ಧಾರ, ಹಳ್ಳಿಯ ಉದ್ಧಾರ, ದೇಶದ ಉದ್ಧಾರ, ಹೀಗೆ ಒಂದೊಂದೇ ಪ್ರಗತಿಯತ್ತ ಸಾಗುತ್ತೆ ಅಂತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರ ಕನಸು ಕೂಡ ಅದೇ ಆಗಿತ್ತು. ಗ್ರಾಮ ಸ್ವರಾಜ್ಯವೇ ಇಡೀ ಜಗತ್ತಿನ ಒಂದು ಏಳಿಗೆಗೆ ಅಭಿವೃದ್ಧಿಯ ಸಂಕೇತ ಅಂತಕ್ಕಂಥದ್ದು ಏನಿತ್ತು, ಇನ್ನೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಲೇಖಕರು ಹೇಳ್ತಾರೆ, ಫಸ್ಟು ತನ್ನ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು, ಕುಟುಂಬವನ್ನು ಸ್ವಚ್ಛ ಮಾಡ್ಕೋಬೇಕು, ಗ್ರಾಮವನ್ನು ಸ್ವಚ್ಛ ಮಾಡ್ಕೋಬೇಕು, ಕೊನೆಗೆ ಇಡೀ ಜಗತ್ತಿನ ತನಗೂ ಕೂಡ. ನಮ್ಮ ಮನಸ್ಸೇ ಶುದ್ಧ ಇಲ್ಲ, ಇನ್ನೇನು ಇಡೀ ಜಗತ್ತನ್ನು ಶುದ್ಧ ಮಾಡಲಿಕ್ಕೆ ಆಗ್ತದೆ. ಅದಕ್ಕಾಗಿ ಈ ಮೌಢ್ಯತೆಯತ್ತ ಏನಿದೆ, ಅದಕ್ಕೆ ಈ ಗ್ರಾಮ ದೇವತೆಯ ಒಂದು ಕಥೆಯನ್ನು ಇಲ್ಲಿ ಹೇಳುವಂತಹ ಅಂಶ ಇದೆಯಲ್ಲ, ಅದು ಇಡೀ ಒಂದು ವಾಸ್ತವ ಸತ್ಯವನ್ನು ಬೆಳಕಿಗೆ ತರುವಂತಹ ಒಂದು ಅಂಶವನ್ನು ಅಲ್ಲಿ ಲೇಖಕರು ಮಾಡಿದ್ದಾರೆ. ನನಗಿಲ್ಲ ತಾಯಿ ಅಲ್ಲೊಬ್ಬ ಹೇಳ್ತಾನೆ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಅಂತ ಹೇಳಿ ಆ ದೇವತೆ ಹೇಳ್ತಾಳೆ. ಹೀಗೆಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಹೀಗೆ ಹೇಳುವಂತಹ ತಾಯಿ ಆ ಹಳ್ಳಿಗೆ ಇವತ್ತು ಕೂಡ ಮನೆ ಮಂಚಮ್ಮ ದೇವಿಯಾಗಿ ಇವತ್ತು ನೆಲೆ ನಿಂತಿದ್ದಾಳೆ ಅಂತಕ್ಕಂಥದ್ದು. ಇವತ್ತು ಕೂಡ ಅಲ್ಲಿ ಚಾವಣಿಲದ ಗುಡಿಗಳು ಅಲ್ಲಿ ನಾವು ನೋಡ್ಬೋದಾಗಿದೆ. ಅಲ್ಲಿ ಇವತ್ತೇನಾಗಿದೆ, ಕಾರುಣ್ಯ ಸಮಿತಿಯ ಬುದ್ಧನನ್ನು ನಾವು ಇಟ್ಟಿದ್ರೆ ತುಂಬ ಅರ್ಥಪೂರ್ಣವಾಗ್ತಾ ಇತ್ತು. ಬುದ್ಧ ಇಡೀ ಜಗತ್ತನ್ನು ಗೆದ್ದಂಥವನು, ಸಮಾನತೆಯ ಮೂರ್ತಿ ಎಂದರೆ ನಾವು ಹೇಳ್ಬೋದು. ಅನೇಕ ಅಂಶಗಳನ್ನು, ನಿಜ ಸಂಗತಿಗಳನ್ನು ಮನುಷ್ಯರಿಗೆ ಬಿಚ್ಚು ಮನಸ್ಸಿನ ಮೂಲಕ ಚಾರಿತ್ರ್ಯದ ಬಗ್ಗೆ, ಸಮಾಜದಲ್ಲಿ ಜೀವನದ ಬಗ್ಗೆ ಹೇಳುವಂತಹ ಒಂದು ಪಕ್ವವಾಗಿರತಕ್ಕಂತಹ ಕರುಣೆಯ ಬಗ್ಗೆ, ಪ್ರೀತಿಯ ಬಗ್ಗೆ, ಮೌಲ್ಯಗಳ ಬಗ್ಗೆ ಹೇಳುವಂತಹ ಬುದ್ಧ ಪ್ರಸ್ತುತ ಸಂದರ್ಭದಲ್ಲಿ ನಮಗೆ ನಿಲ್ತಾನೆ ಅಂತಕ್ಕಂಥ ಅಂಶವನ್ನು ನಮಗೆ ಲೇಖಕರು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ ಮಕ್ಕಳಿಗೆ. ಅದಕ್ಕೆ
ಅವರು 12ನೇ ಶತಮಾನದ ವಚನಕಾರರ ಬಗ್ಗೆ ನಮಗೆ ಲೇಖಕರು ತಿಳಿಸ್ಕೊಡ್ತಾ ಇದ್ದಾರೆ. 12ನೇ ಶತಮಾನ ಅಂತಂದರೆ ಅವತ್ತಿನ ಸಂದರ್ಭದಲ್ಲಿ 12ನೇ ಶತಮಾನ ಇಡೀ ಜಗತ್ತಿನಲ್ಲಿಯೂ ಕೂಡ ಅಂಧಾಕಾರದಿಂದ ಕೂಡಿರ್ತಕ್ಕಂತಹ ಒಂದು ಕಾಲಮಾನ. ಮೂಢತೆಗಳು ತಾಂಡವ ಆಡ್ತಾ ಇತ್ತು ಅಂತಕ್ಕಂಥದ್ದು. ಆವತ್ತಿನ ಸಂದರ್ಭದಲ್ಲಿ ಏನು ಶಿವಶರಣರು, ವಚನಕಾರರು ಇಡೀ ಸಮಾಜದ ಒಂದು ಅನೇಕ ಅಂಶಗಳನ್ನು ತಿದ್ದುವ ಪ್ರಯತ್ನವನ್ನು ಮಾಡಿದರು. ಕಾಯಕ, ದಾಸೋಹ, ಅನೇಕ ಅಂಶಗಳು ನಮಗೆ ಪ್ರಸ್ತುತ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಅರಿವಿನ ಅಂಶ ಬಂದಾಗ, ತಿಳುವಳಿಕೆಯ ಅಂಶ ಬಂದಾಗ, ಶಿಕ್ಷಣದ ಅಂಶ ಬಂದಾಗ ಅವತ್ತಿನ ಸಂದರ್ಭ ಪ್ರಸ್ತುತವಾಗ್ತದೆ. ಅವತ್ತಿನ ಅಂಶಗಳು ಇವತ್ತೂ ಕೂಡ ಪ್ರಸ್ತುತವಾಗಿ ಸಮಾಜವನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ನಮಗೆ ತುಂಬ ಸಹಾಯ ಆಗ್ತದೆ. ನೋಡಿ, ಅದಕ್ಕೆ ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ, ಶಿವಾನುಭವ ಶಬ್ದಕೋಶ ಅಂತೇಳಿ. ಲೇಖಕರು ಹೇಳ್ತಾರೆ, ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು ಮಕ್ಕಳೇ? ಹಾಗೂ ಹಳಕಟ್ಟಿಯವರು ಬರೆತಕ್ಕಂಥ ಪುಸ್ತಕ ಶಿವಾನುಭವ ಶಬ್ದಕೋಶ. ಆ ಪುಸ್ತಕದಲ್ಲಿ ಏನಿದೆ ಅಂತಂದರೆ ಅರಿವು ಜ್ಞಾನದ ಬಗ್ಗೆ ಅವರು ಹೇಳಿರೋದು ನೋಡಿ ನನಗೆ ಸುಸ್ತಾಗೋಯಿತು. ಅರಿವು ಮತ್ತು ಜ್ಞಾನ. ಅರಿವು ಒಂದು ತಿಳುವಳಿಕೆ, ಜ್ಞಾನ ಅಂದರೆ ಶಿಕ್ಷಣ ಅಂತಕ್ಕಂಥದ್ದು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ, ಈಗ ವಚನಕಾರರ ದೃಷ್ಟಿಯಲ್ಲಿ 12ನೇ ಶತಮಾನದ ವಚನಕಾರರು ಶಿವಶರಣರು ಅವರು ಏನು ಅರಿವು ಅನ್ನುವ ಒಂದು ಅಂಶಕ್ಕೆ, ಪದಗಳಿಗೆ ಅರ್ಥವನ್ನು ಹೇಳಿದರು. ಅದೇನಪ್ಪ, ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅನುಭವ ನೋಡಿ, ಪ್ರತಿಯೊಬ್ಬನು ಕೂಡ ಶಿಕ್ಷಣವನ್ನು ಪಡಿಬೇಕು ಅಂದರೆ ಇನ್ನೊಬ್ಬರು ಹೇಳಿಕೊಟ್ಟದ್ದಲ್ಲ, ತಿಳ್ಕೊಂಡದ್ದಲ್ಲ, ಓದೋದಲ್ಲ. ಅವನು ಅನುಭವವನ್ನು ಪಡ್ಕೊಂಡಾಗ ಮಾತ್ರ ಅದು ಅರಿವು ಆಗ್ತದೆ ಅಂತಕ್ಕಂಥ ಅಂಶವನ್ನು 12ನೇ ಶತಮಾನದ ವಚನಕಾರರು ಹೇಳಿರುವಂಥದ್ದು ಅಂತ ಹೇಳಿ. ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ನಡೆಯಿಂದ ನುಡಿ. ನೋಡಿ, ನಾವು ಒಳಗೆ ಒಂದು ಹೊರಗೊಂದು ಅಂತಕ್ಕಂಥ ಒಂದು ಅಂಶವನ್ನು ನಾವು ಇರಬಾರ್ದು. ನಾವು ಹೇಳುವಂತಹ ಮಾತು, ನಾವು ಆಚರಣೆ ಮಾಡ್ತಕ್ಕಂತಹ ಒಂದು ಏನು ಅಂಶಗಳೇನಿದೆ ಅವೆರಡೂ ಕೂಡ ಒಂದೇ ರೀತಿಯಾಗಿರಬೇಕು ಅಂತ. ಅದಕ್ಕಾಗಿ ನಡೆ ಮತ್ತು ನುಡಿ, ನಾವು ಹೇಳುವಂತಹ ಮಾತು, ನಾವು ಇರುವಂತಹ ರೀತಿ ಎರಡೂ ಕೂಡ ಒಂದೇ ಭಾವ ಇದ್ದಾಗ ಮಾತ್ರ ಅದು ನಿಜವಾಗಿರ್ತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹೊರತು ನಾವು ಬಾಯಲ್ಲಿ ಹೇಳುವುದು ಒಂದು, ನಾವು ಆಚರಣೆಗೆ ತರುವುದು ಮತ್ತೊಂದಾದರೆ ಖಂಡಿತವಾಗಲೂ ಕೂಡ ಅದು ಅರಿವು ಅಂತ ಅನಿಸ್ಕೊಳ್ಳಲ್ಲ. ಅದು ಶಿಕ್ಷಣ ಅಲ್ಲ, ಅದು ತಿಳುವಳಿಕೆ ಅಲ್ಲ ಅಂತಕ್ಕಂಥ ಮಾತನ್ನು ನಮಗೆ ಲೇಖಕರು ಹೇಳ್ತಾರೆ. ಈಗ ನನ್ನ ಮನಸ್ಸು ಅರಿವಿಗಾಗಿ ಕಂಡ ಕಡೆ ಇದುವರೆಗೂ ಭಾರತೀಯ ಪರಂಪರೆಯಲ್ಲಿ ಈ ಸುಟ್ಕೊಂಡು ಬರುವ ಅರಿವು ಯಾರ್ಯಾರಿಗಿದೆ, ಎಲ್ಲಿದೆ ಹುಡುಕಾಡತೊಡಗಾಗಿದೆ. ಅಂದರೆ ಇವತ್ತು ಅರಿವು ಅಂತಕ್ಕಂಥದ್ದು ಹಂಗಾದ್ರೆ ಯಾರು ನಿಜವಾಗಿರ್ತಕ್ಕಂಥ ಅರಿವು? ಅನುಭವ ಅಥವಾ ಇನ್ನೊಬ್ರು ಹೇಳಿದ್ದೋ, ಪುಸ್ತಕದಲ್ಲಿ ಹೇಳಿದ್ದೋ, ಅಥವಾ ಸುತ್ತಾಡೋದ್ರಿಂದನೋ ನೋಡಿದ್ದೋ? ಅಂದರೆ ನಿಜವಾಗಿರ್ತಕ್ಕಂಥ ಅರಿವು ಯಾವುದು ಅಂತಕ್ಕಂಥ ಒಂದು ಗೊಂದಲಕ್ಕೆ ಲೇಖಕರು ಇಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಇಲ್ಲಿ ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಇಷ್ಟ ದೈವ. ಖಂಡಿತವಾಗ್ಲೂ ಕೂಡ 12ನೇ ಶತಮಾನದಲ್ಲಿ ಏನಿವತ್ತು ಶಿವಶರಣರಿದ್ದರೋ ಆ ಶಿವಶರಣರು ಪ್ರತಿಯೊಬ್ಬರು ಕೂಡ ಒಂದೊಂದು ಅಂಕಿತ ನಾಮವನ್ನು ಇಟ್ಕೊಂಡಿದ್ರು. ಉದಾಹರಣೆಗೆ ಅಕ್ಕಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ ಅಂತೇಳಿ ಅಂಕಿತ ನಾಮವನ್ನು ಇಟ್ಕೊಂಡಿದ್ರು. ಬಸವಣ್ಣವರು ಕೂಡಲ ಸಂಗಮ ದೇವ ಅಂತೇಳಿ ಇಟ್ಕೊಂಡಿದ್ರು. ಹಾಗೆ ಅಲ್ಲಮ ಪ್ರಭು ಗೃಹೇಶ್ವರ ಅಂತಕ್ಕಂತಹ ಒಂದು ಏನು ಅಂಕಿತ ನಾಮವನ್ನು ಇಟ್ಕೊಂಡಿದ್ರು. ಹೀಗೆ ಪ್ರತಿಯೊಬ್ಬ ಶಿವಶರಣರು ಕೂಡ ತನ್ನದೇ ಆದ ಅಂಕಿತ ನಾಮವನ್ನು ಅವತ್ತು ಸಂದರ್ಭದಲ್ಲಿ ಇಟ್ಕೊಂಡಿದ್ರು ಅಂತಕ್ಕಂಥದ್ದು. ಇವೆಲ್ಲ ಕೂಡ ಇಷ್ಟ ದೈವ ಅಂಥೇಳಿ ನಾವು ಕರಿತೀವಿ. ಆದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಯಿತು. ಅವರವರ ಪ್ರಜ್ಞೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬ ಶಿವಶರಣರು ಕೂಡ ಅವರದೇ ಆಗಿರತಕ್ಕಂತಹ ಅನುಭವದಿಂದ ಒಂದು ತಿಳುವಳಿಕೆಯನ್ನು, ಶಿಕ್ಷಣವನ್ನು, ಅರಿವನ್ನು, ಜ್ಞಾನವನ್ನು ಅವರು ಪಡ್ಕೊಂಡಿದ್ರು ಅಂತಕ್ಕಂಥದ್ದು. ಅದು ನಿಜವಾಗಿರ್ತಕ್ಕಂಥ ಪ್ರಜ್ಞೆ. ಈ ರೀತಿ ಪ್ರಜ್ಞೆಯನ್ನೇ ದೇವರು ಅಂತ ಅಂದುಕೊಂಡರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ, ಅದೇ ಕಷ್ಟ ಆಗೋದು. ಇತರ ದೇವರಿಗಾದರೆ ಯಾವುದೇ ಉಗ್ರ ದೇವರು ಇರಲಿ, ಏನೋ ಸ್ವಲ್ಪ ಹೊಟ್ಟೆ ಒಳಗೆ ಹಾಕೊಂತ ಸುಳ್ಳುಕೊಳ್ಳು ಹೇಳಿಬಿಡ್ಬೋದು. ಅದರ ಪ್ರಜ್ಞೆ ಮುಂದೆ ಇದು ನಡೆಯೋದು. ಪ್ರಜ್ಞೆ ಮುಂದೆ ನಾವು ಏನನ್ನು ಕೂಡ ಸುಳ್ಳು, ಮೋಸ ಮತ್ತು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಏನಿದೆಯೋ ಅದನ್ನೇ ನಾವು ಹೇಳಬೇಕಾಗ್ತದೆ. ಅದು ಖಂಡಿತವಾಗಲೂ 12ನೇ ಶತಮಾನದ ವಚನಕಾರರು ಮಾಡಿರುವಂಥದ್ದು. ಹೇಳಿದ ಹಾಗೆ ಅವರು ನಡ್ಕೊಂಡ್ರು, ಮತ್ತು ಅವರು ನುಡಿದ ಹಾಗೆ ಅವರು ಒಂದು
ನಡ್ಕೊಳ್ಳುವ ಮುಖಾಂತರ ಇಡೀ ಜಗತ್ತಿಗೆ ಅವರು ಗುರುತಿಸಿಕೊಂಡ್ರು, ಸಮಾಜವನ್ನು ತಿದ್ದುವ ಒಂದು ಗೋಜಿಗೆ ಅವರು ಹೊರಟರು. ಅನೇಕ ಬದಲಾವಣೆಗಳನ್ನು ಅವರು ತಗೊಂಬಂದರು ಅಂತಲೇ ನಾವು ಹೇಳಬಹುದು. ಈ ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಎಂದು ಕಾಣಿಸುತ್ತದೆ. ಅವರು ತಮ್ಮ ಕಷ್ಟ, ಸುಖ, ದುಃಖ, ದುಮ್ಮಾನವನ್ನು, ಏಳು ಬೀಳುಗಳನ್ನು, ಅವರ ಉತ್ಕಟ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದಾರೆ ಎಂದು ಕಾಣುತ್ತದೆ. ಈ ಒದ್ದಾಟವೇ ಅವರು ನುಡಿಕೊಟ್ಟರು. ಖಂಡಿತವಾಗಲೂ ಕೂಡ ಅವರು ಅನೇಕ ಅವತ್ತಿನ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಕಂಡುಕೊಂಡಂತಹ ಅನುಭವಗಳೇನಿದ್ವು, ಆ ಅನುಭವಗಳ ಮುಖೇನ ಅವತ್ತಿನ ಸಂದರ್ಭದಲ್ಲಿ ಇರತಕ್ಕಂತಹ ಮೂಢತೆಗಳಾಗಿರ್ಬೋದು, ಜಾತಿ ಪದ್ಧತಿಗಳಾಗಿರ್ಬೋದು, ಅಥವಾ ಅನೇಕ ಉತ್ಕಟ ಮನಸ್ಸಿನ ಬಗ್ಗೆ ಅವರು ಏನು ಹೇಳ್ತಾ ಹೋದ್ರು, ಅವರ ವಚನಗಳ ಮುಖಾಂತರ ಅವರು ಹೇಳಿರ್ತಕ್ಕಂತಹ ಮಾತುಗಳೇ ವಚನಗಳೇನಾಯಿತು, ಆ ವಚನಗಳಿಂದ ಅನೇಕ ಅಂಶಗಳನ್ನು, ಅನುಭವಗಳನ್ನು ಕಂಡುಕೊಂಡದ್ದನ್ನು, ಸತ್ಯಾಂಶವನ್ನು ಅವರು ಹೇಳ್ತಾ ಅವರು ಜಗತ್ತಿಗೆ ತಿಳಿ ಹೇಳ್ತಾ ಹೋದರು. ಅದನ್ನು ಉಳಿದಂತಹ ಜನರು ಅನುಸರಿಸ್ತಾ ಹೋದಾಗ ಮಾತ್ರ ಆ ಬದಲಾವಣೆಗಳು ಆಯಿತು ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ. ಅದಕ್ಕೆ ಬುದ್ಧನ ಕಾರುಣ್ಯ ನನ್ನ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆಯಿಂದ ಹೇಳಲು ಪ್ರಯತ್ನಿಸುತ್ತೇವೆ. ಅಂದರೆ ಇವತ್ತು ಪ್ರಸ್ತುತವಾಗಿಯೂ ಕೂಡ ಬುದ್ಧನ ಮಾತುಗಳು ಕೂಡ ಇವತ್ತು ಪ್ರಸ್ತುತವಾಗಿ ಸತ್ಯ ಆಗ್ತದೆ. ಅದಕ್ಕೆ ಡಾಕ್ಟರ್ ಅಶೋಕ್ ಪೈ ಅವರು ಮನೋವೈದ್ಯರಿದ್ದರು ಶಿವಮೊಗ್ಗದವರು. ಅವರು ಒಂದು ಸತ್ಯವನ್ನು ಸಂಶೋಧನೆಯನ್ನು ಮಾಡಿ ಒಂದು ಸತ್ಯವನ್ನು ಕಂಡುಕೊಂಡಿದ್ರು. ಆ ಸಂಶೋಧನಾ ಸತ್ಯದ ಬಗ್ಗೆ ನಮಗೆ ಲೇಖಕ ತಿಳಿಸ್ಕೊಡ್ತಾ ಇದ್ದಾರೆ. ಆ ಸಂಶೋಧನಾ ಸತ್ಯ ಏನಪ್ಪ ಅಂತಂದರೆ, ಕೆಲವು ಜನ ಒಂದು ಕೊಠಡಿಯಲ್ಲಿ ಸುಮ್ಮನೆ ಕೂತ್ಕೊಂಡು ಟೆಲಿವಿಷನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಮತ್ತೊಂದು ಕೊಠಡಿಯಲ್ಲಿ ಸ್ವಲ್ಪ ಜನ ಅವರು ಟಿವಿಯನ್ನು ವೀಕ್ಷಣೆ ಮಾಡ್ತಾ ಇಲ್ಲ, ಸುಮ್ಮನೆ ಹರಟೆ ಹೊಡಿತಾ ಕೂತ್ಕೊಂಡಿದ್ದಾರೆ ಅವರು. ಇಲ್ಲಿ ಒಂದು ಸಾರಿ ಏನಾಯಿತು, ಟಿ ವಿಯಲ್ಲಿ ಒಂದು ಕೊಲೆ ದೃಶ್ಯನೋ ಅಥವಾ ದುಃಖದ ದೃಶ್ಯನೋ ಆ ಟಿ ವಿಯನ್ನು ನೋಡ್ತಾ ಇರ್ತಕ್ಕಂಥವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದು ಪಕ್ಕದ ಇನ್ನೊಂದು ಕೋಣೆಯಲ್ಲಿ ಕೂತಿರ್ತಕ್ಕಂತಹ ಜನರ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಆದರೆ ಅವರು ಟಿ ವಿ ನೋಡ್ತಾ ಇರಲ್ಲ. ಹೀಗೆ ಆ ಟಿ ವಿಯನ್ನು ನೋಡ್ತಾ ಇರ್ತಕ್ಕಂಥವರು ನಗುವಿನ ಅಂಶವೂ ಕೂಡ ಆ ಟಿ ವಿಯನ್ನು ನೋಡ್ತಾ ಇರ್ತಕ್ಕಂಥವ್ರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರೋದು ಅಷ್ಟೇ ಅಲ್ಲದೆ, ಪಕ್ಕದ ಕೊಠಡಿಯಲ್ಲಿ ಹಾಗೆ ಕೂತಂಥವರ ಮನಸ್ಸಿನ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಇದು ಡಾಕ್ಟರ್ ಅಶೋಕ್ ಪೈ ಅವರು ಕಂಡುಕೊಂಡಂತಹ ಸತ್ಯ. ಈ ಸತ್ಯದಿಂದ ಏನು ಬರ್ತದೆ ಅಂದರೆ, ಮನುಷ್ಯ ಯಾರೂ ಕೂಡ ತನ್ನಷ್ಟಕ್ಕೆ ತಾನು ಇಲ್ಲ. ದುಃಖದ ಸನ್ನಿವೇಶವಾಗಲಿ, ಸುಖದ ಸನ್ನಿವೇಶ ಆಗಲಿ, ಪ್ರಪಂಚದ ಪರಿಸರದ ಮೇಲೆ ಆಗ್ತಕ್ಕಂತಹ ಪ್ರತಿಯೊಂದು ಏಳು ಬೀಳುಗಳು ಕೂಡ ಮತ್ತೊಬ್ಬರ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎನ್ನುವ ಸತ್ಯಾಂಶವನ್ನು ಇವರು ಸಂಶೋಧನೆಯಿಂದ ಕಂಡುಕೊಂಡ್ರು. ಅದಕ್ಕಾಗಿ ಒಂದು ಸಂತೋಷ, ದುಃಖ, ಪರಿಣಾಮ ಇವೆಲ್ಲರೂ ಕೂಡ ಪ್ರತಿಯೊಬ್ಬರ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತದೆ. ಪ್ರತಿಯೊಂದು ಜೀವಿಯೂ ಕೂಡ, ಎಲ್ಲ ಜೀವಿಗಳು ಒಂದೇ, ಯಾವ ಜೀವಿಯೂ ಕೂಡ ಪ್ರತ್ಯೇಕವಾಗಿಲ್ಲ. ನಾವೆಲ್ಲ ಒಂದು ಅಂತಕ್ಕಂತಹ ಒಂದು ಸನ್ನಿವೇಶಕ್ಕೆ ಅವರು ಬರ್ತಾರೆ. ಅದಕ್ಕಾಗಿ ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ ಎನ್ನುವ ಸತ್ಯಾಂಶವನ್ನು ಡಾಕ್ಟರ್ ಅಶೋಕ್ ಪೈ ಅವರು ಕಂಡುಕೊಂಡಿದ್ರು ಅನ್ನೋದನ್ನು ಲೇಖಕರು ತಮಗೆ ದೇವರು ಮಾಧವಪ್ಪನವರು ಹೇಳ್ತಾರೆ. ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು. ಬುದ್ಧ ಅವತ್ತಿನ ಸಂದರ್ಭದಲ್ಲಿ ಒಂದು ಕರುಣೆ ಅಂತಕ್ಕಂತಹ ಒಂದು ಅಂಶವನ್ನು ಎಲ್ಲ ಜೀವಿಯಲ್ಲೂ ಕೂಡ ಕರುಣೆ, ಅನುಕಂಪ ಇವೆಲ್ಲ ಅಂಶಗಳ ಧ್ಯೇಯಗಳನ್ನು ಹೇಳ್ತಾ ಹೋದರು. ಅದನ್ನು ಈ ಸತ್ಯವನ್ನು ಕಂಡುಕೊಂಡಿದ್ದರಲ್ಲೇ ಮಹಾನ್ ಪುರುಷ ಹೇಳಿರ್ಬೋದು ಅಂತಕ್ಕಂಥದ್ದು. ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು. ನೋಡಿ, ಎಲ್ಲಿ ನೋಡಿದ್ರು ದ್ವೇಷ, ಅಸೂಯೆ, ಕೊಲೆ ಮಾಡುವಂಥದ್ದು, ಮೌಲ್ಯಗಳಿಲ್ಲದೇ ಇರುವಂಥದ್ದು, ಎಲ್ಲಿ ನೋಡಿದ್ರು ಈ ಥರದ್ದೇ ಅಂಶಗಳು ಹೆಚ್ಚಾಗ್ತಾ ಇದೆ. ಈ ಮನಸ್ಸು ಏನಿದೆ, ಇವತ್ತಿನ ಮನಸ್ಸಿನ ವ್ಯಥೆ ಏನಿದೆ, ಈ ಮನಸ್ಸಿನ ಮೇಲೆ ಎಲ್ಲರೂ ಕೂಡ ಈ ಥರ ಪ್ರಭಾವವನ್ನು ಇವತ್ತು ಕರುಣೆ, ಮೌಲ್ಯಗಳು ಇವೆಲ್ಲೂ ಕೂಡ ಇದ್ದಾಗ ಮಾತ್ರ ಇವನ್ನೆಲ್ಲ ಬಿಟ್ಟಾಕಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಇವೇ ಹೆಚ್ಚಾಗ್ತವೇನೋ ಅಂತೇಳಿ. ಅದಕ್ಕಾಗಿ ಇವತ್ತರ ಎಲ್ಲ ಮನುಷ್ಯರ ಮನಸ್ಸನ್ನು ಬಡ್ಡೆಬ್ಬರಿಸಬೇಕು. ಮೂರ್ಛಾವಸ್ಥೆಯಲ್ಲಿದೆ, ಕೆಟ್ಟೋಗ್ಬಿಟ್ಟಿದೆ. ಅವಳನ್ನ ಪುನಃ ನಾವು ಒಂದು ಬುದ್ಧನ ಮಾತುಗಳಿಂದ,
ವಚನಕಾರರ ಮಾತುಗಳಿಂದ, ಅಶೋಕ್ ಪೈ ಅವರೇನು ಕಂಡುಕೊಂಡ ಸತ್ಯಾಂಶದಿಂದ, ಇವೆಲ್ಲ ಮಾತುಗಳಿಂದ ಇವತ್ತು ಇಡೀ ಜಗತ್ತು ಜಾಗತೀಕರಣದ ಕಡೆಗೆ ಹೋಗ್ತಾ ಇದೆ. ಅದನ್ನು ಪುನಃ ಹಿಡಿದು ನಿಲ್ಲಿಸಿ ನಾವು ಇವತ್ತು ವಚನಕಾರರ ಬುದ್ಧನ ಅನೇಕ ಅಂಶಗಳನ್ನು ಅವರಿಗೆ ಜನರಿಗೆ ಮನೆ ಮುಟ್ಟುವಂತೆ ಹೇಳಬೇಕಾಗಿದೆ. ಇವತ್ತು ಜೀವನ ಮೌಲ್ಯಗಳು, ಸಂಸ್ಕೃತಿ, ಪರಿಸರ, ಬದುಕುವ ಲಕ್ಷಣಗಳು, ಬದುಕುವ ಪರಿ ಇವೆಲ್ಲವನ್ನೂ ಕೂಡ ನಾವು ಮಂದಟ್ಟು ಮಾಡಿಕೊಳ್ಬೇಕಾಗಿದೆ ಎಂತಕ್ಕಂಥ ಸತ್ಯಾಂಶವನ್ನು ದೇವರು ಮಹಾದೇವನವರು ಪ್ರಸ್ತುತ ಗದ್ಯ ಭಾಗದಲ್ಲಿ ನಮಗೆ ಮನಮುಟ್ಟುವಂತೆ ತಿಳಿಸಿದ್ದಾರೆ. ಬದುಕಿನ ದಾರಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ಹೇಳಬಹುದು. ಇವತ್ತಿನ ಸಮಾಜದ ಸ್ವಾಸ್ಥ್ಯ ಏನು ಆರೋಗ್ಯ ಹಾಳಾಗ್ತಾ ಇದೆ, ಆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಿಮ್ಮೆಲ್ಲರೂ ಕೂಡ ಕರ್ತವ್ಯ ಅಂತ ನೆನಪು ಮಾಡಿಕೊಟ್ಟಿದ್ದಾರೆ ಗದ್ಯ ಮುಖಾಂತರ. ಖಂಡಿತವಾಗಲೂ ಕೂಡ ದೇವರ ಮಹಾದೇವಪ್ಪನವರಿಗೆ ಒಂದು ಈ ಗದ್ಯ ಭಾಗವನ್ನು ನೋಡುವ ಸಲುವಾಗಿ ತುಂಬ ಧನ್ಯವಾದಗಳನ್ನು ನಾವು ಹೇಳಬೇಕಾಗಿದೆ. ಖಂಡಿತವಾಗಿಯೂ ಮಕ್ಕಳೇ ಈ ಗದ್ಯ ಭಾಗವನ್ನು ಓದ್ಕೊಂಡು ನೀವು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗಿದೆ. ನೋಡಿ, ಇವತ್ತಿನ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಗಮನಿಸಿ. ನೀವು ಕವಿ ಸಿದ್ಧಲಿಂಗಯ್ಯ ಅವರು ಹೇಳಿರ್ತಕ್ಕಂತಹ ಕಥೆಯನ್ನು ನೀವು ಬರಿಬೇಕು. ಈ ಗದ್ಯ ಭಾಗವನ್ನು ಓದ್ಕೊಂಡು ಕವಿ ಸಿದ್ಧಲಿಂಗಯ್ಯನವರು ಏನು ಕಥೆಯನ್ನು ಹೇಳಿದರೆ ಆ ಕಥೆಯನ್ನು ನೀವು ಬರ್ಕೊಂಡು ಮುಂದಿನ ತರಗತಿಗೆ ಬರುವಾಗ ನೀವು ತರಬೇಕು ಮಕ್ಕಳೇ. ಮತ್ತು ಪರೀಕ್ಷಾ ದೃಷ್ಟಿಯಿಂದ ದೇವರು ಮಹಾದೇವರ ಕವಿಕಾಲ ಪರಿಚಯವನ್ನು ನೀವು ಕಲಿಬೇಕು. ಒಂದು ಅಂಕದ ಪ್ರಶ್ನೆಗಳು, ಸಂದರ್ಭ ಮತ್ತು ಈ ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಕೆಲವೊಂದು ವ್ಯಾಕರಣಾಂಶಗಳನ್ನು ಕೂಡ ನೀವು ಕಲಿಬೇಕಾಗ್ತದೆ ಮಕ್ಕಳೇ. ಅವರ ಭಾಷಾ ಅಭ್ಯಾಸದಲ್ಲಿ ಇದೆ, ನೀವು ಭಾಷಾ ಚಟುವಟಿಕೆಯಲ್ಲಿ ನೀವು ಗಮನಿಸಿದಾಗ ಗೊತ್ತಾಗುತ್ತೆ. ವಿರುದ್ಧಾರ್ಥಕ ಪದಗಳು, ಪ್ರಬಂಧ ಕುರಿತು ಬರೀ ಗ್ರಾಮ ಸ್ವರಾಜ್ಯ ಮತ್ತು ತ್ಯಾಜ್ಯ ವಸ್ತು ನಿರ್ವಹಣೆ ಪ್ರಬಂಧ ನಿಮಗೆ ಮುಖ್ಯ ಪರೀಕ್ಷೆ 5 ಅಂಕಕ್ಕೆ ಇರ್ತದೆ ಮಕ್ಕಳೇ. ತ್ಯಾಜ್ಯ ವಸ್ತುವಿನ ಬಗ್ಗೆ, ತ್ಯಾಜ್ಯ ವಸ್ತು ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥ ಅಂಶವನ್ನು ನೀವು ವಿಷಯವನ್ನು ಸಂಗ್ರಹ ಮಾಡಿ ನೀವು ಬರೀಬೇಕು. ಮತ್ತು ಗ್ರಾಮ ಸ್ವರಾಜ್ಯ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂತಹ ಮಾತು, ಅದರ ಬಗ್ಗೆ ಈ ವಿಷಯವನ್ನು ನೀವು ಸಂಗ್ರಹಿಸಿ ಈ ಪ್ರಬಂಧವನ್ನು ಬರೀಬೇಕು ಮಕ್ಕಳೇ. ಇಷ್ಟು ಅಂಶವನ್ನು ಇವತ್ತಿನ ತರಗತಿಗೆ ನಾವು ನೋಡಬೇಕಾಗ್ತದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಗದ್ಯ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ಮತ್ತು ಹೋರಾಟ ಅನ್ಯಾಯ ಪ್ರತಿಭಟಿಸಬೇಕು ಅನ್ನೋರು ಇತ್ಯಾದಿಗಳು ಕೆಲವೇ ಮಂದಿ ಮಾತ್ರ. ವಿಚಿತ್ರ ಅಂತಂದರೆ ಕೆಲವರು ಅಂಬೇಡ್ಕರ್ವಾದಿಗಳಿದ್ದರು ಅವಾಗ, ಕೆಲವರು ಸಮಾಜವಾದಿಗಳಿದ್ದರು ಅವಾಗ, ಕೆಲವರು ಕಮ್ಯುನಿಸ್ಟ್ ಇದ್ದರು, ಕಮ್ಯುನಿಸ್ಟ್ನಲ್ಲೂ ಭಿನ್ನ ಭಿನ್ನ ಬಣಕ್ಕೆ ಸೇರಿದವರಿದ್ದರು. ಆದರೆ ಎಲ್ಲರೂ ಕೂಡ ಒಂದು ಕುಟುಂಬಕ್ಕೆ ಸೇರಿದ್ದಾರೇನೋ ಅನ್ನುವಂತಿದ್ರು ಅವಾಗ. ಕಮ್ಮಿ ಸಂಖ್ಯೆಯಲ್ಲಿದ್ದರೂ ಕೂಡ ಒಂದು ನೈತಿಕವಾದ ಧ್ವನಿಯಾಗಿತ್ತು ದಲಿತ ಸಂಘ ಸಮಿತಿ. ಇಡೀ ನಾಡಿನ ಪ್ರಜ್ಞಾವಂತರು ಅದರಲ್ಲಿ ಭಾಗವಹಿಸ್ತಾಯಿದ್ರು. ಜಾತಿಯನ್ನು ಮೀರಿದ ಒಂದು ಮನೋಭಾವ ಆವಾಗ ಹೆಚ್ಚಿಗೆ ಇತ್ತು. MA ಓದುವಾಗ ನರಬಂಡಾಯ ಎಂಬ ಪತ್ರಿಕೆ ಸಂಪಾದಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಮುಂದೆ ಪಂಚಮ ಎಂಬ ಪತ್ರಿಕೆಗೆ ಸಲಹೆಗಾರರಾಗಿ ಕೆಲಸ ನಿರ್ವಹಿಸಿದರು. ಅದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿತು. ವಿಶೇಷವಾಗಿ ದೇವನೂರದು ಫೋರ್ಡ್ ಫೌಂಡೇಶನ್ ಕೊಡಮಾಡಿದ ಸಂಶೋಧನಾ ವೇತನವನ್ನು ನಿರಾಕರಿಸಿದ ಹೆಗ್ಗಳಿಕೆ. 1975ರಿಂದ 1989ರವರೆಗೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿ ರಾಜೀನಾಮೆ ನೀಡಿ ಈಗ ಮೈಸೂರಿಗೆ ಸಮೀಪದ ಜಮೀನಿನಲ್ಲಿ ವ್ಯವಸಾಯದಲ್ಲಿ ತೊಡಗಿದ್ದಾರೆ. ಸದಾ ಇವರಿಗೆ ಭೂಮಿಯದೇ ಗುಂಗು. ಈ ಭೂಮಿಗಿಟ್ಟ ಹೆಸರು ಬನವಾಸಿ. ಹಾಗೆಯೇ ಮಡದಿ ಸುಮಿತ್ರಾಬಾಯಿ ಸಮಾಜಶಾಸ್ತ್ರ ಪ್ರಾಧ್ಯಾಪಕರು, ಮಾನಸ ಗಂಗೋತ್ರಿಯ ಲಲಿತ ಕಲೆಗಳ ಕಾಲೇಜು ಮತ್ತು ಮೈಸೂರು ಯುವರಾಜ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಿರಿಯ ಮಗಳು ಮಿತಾ ದೇವನೂರು ಕವಿಯತ್ರಿ, ಆಯುರ್ವೇದ ಡಾಕ್ಟರ್. ಹಿರಿಯ ಮಗಳು ಉಜ್ವಲ್
ಇಂಜಿನಿಯರಿಂಗ್ ಪದವೀಧರೆ. ನಾನೆಂದು ಗಂಡ ಅಂತ ಅಂದ್ಕೊಂಡಿಲ್ಲ. ಯಾಕೆ ಅಂತಂದರೆ ಇವರು ಒಂಥರ ಈಕ್ವಲ್ ಆಗಿ ಸ್ನೇಹಿತರ ಥರ ಇದ್ದೀವಿ ನಾವು. ಆರ್ಗ್ಯುಮೆಂಟ್ ಮಾಡೋದ್ರಿಂದ ಹಿಡಿದು ಯಾವುದೇ ವಿಚಾರದ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕಿಂತ ಹಿಡಿದು ಮಾದೇವ ಎಂದೂ ಸ್ನಬ್ ಮಾಡೋ ಥರದಾಗಲಿ ಅಥವಾ ಒಂಥರ ಸೆಕೆಂಡ್ರಿಯಾಗಿ ನೋಡೋದಾಗಲಿ ಆ ಥರದ್ದು ಏನೂ ಇಲ್ಲ. ಮಾದೇವ ತುಂಬ ಮಾನವೀಯಾಗಿರ್ತಾರೆ. ಇವರ ಸಾಹಿತ್ಯವನ್ನು ಮೆಚ್ಚಿಕೊಂಡು ಅನೇಕ ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿವೆ. ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, 1984ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1991ರಲ್ಲಿ ಕುಸುಮ ಬಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1995ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಲ್ಲದೆ ಇನ್ನೂ 100 ಪ್ರಶಸ್ತಿಗಳು ದೇವನೂರು ಅವರನ್ನು ಹುಡುಕಿಕೊಂಡು ಬಂದಿವೆ. 2011ರಲ್ಲಿ ಭಾರತ ಸರ್ಕಾರದಿಂದ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯೂ ಲಭಿಸಿದೆ. ಅಲ್ಲದೆ ಅಮೆರಿಕಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ರೈಟಿಂಗ್ ಪ್ರೋಗ್ರಾಂನಲ್ಲಿ ಭಾಗವಹಿಸಿದ ಕೀರ್ತಿ ಇವರದು. ಒಡಲಾಳ ಬಹುಶಃ ಹೆಸರು ಕೇಳಿದವರೇ ಇಲ್ಲ ಎನ್ನಬಹುದು. ಒಡಲಾಳ ಕಾದಂಬರಿ ದಲಿತ ಸಾಹಿತ್ಯದಲ್ಲಿ ಹೊಸ ಕ್ರಾಂತಿಯನ್ನು ಮಾಡಲು ಹೊರಟದ್ದು. ಬರವಣಿಗೆಗಳಲ್ಲಿ ಅವರು ಕಟ್ಟಿಕೊಡೋ ಒಂದು ರೀತಿ ದೃಶ್ಯ ರೂಪಕಗಳು ದೃಶ್ಯಕಲೆಗೆ ಸಾಕಷ್ಟು ಪೂರಕವಾದ ಕೆಲವು ಅನುಭವಗಳನ್ನ ಒದಗಿಸ್ಕೊಡುತ್ತೆ. ಉದಾಹರಣೆಗೆ ಒಡಲಾಳದಲ್ಲಿ ಬರುವಂಥ ಕಡಲೆಕಾಯಿ ಪ್ರಸಂಗ ಮತ್ತು ಕಡಲೆಕಾಯಿಯ ಸಿಪ್ಪೆಗಳನ್ನ ಮಾಯ ಮಾಡುವಂಥ ಕತ್ತಲೆಯ ಪ್ರಸಂಗಗಳು. ಅಂದರೆ ಅವರು ಕಡಲೆಕಾಯಿ ತಿನ್ನುವಾಗ ಸಿಪ್ಪೆನ ಮುಚ್ಚಿಡಬೇಕನ್ನೋ ಆತಂಕ ಅವ್ರು ನಿಜವಾಗ್ಲೂ ಇತ್ತ. ಆ ಆತಂಕನ ಅವ್ರು ನುಂಗ್ತಾ ಇದ್ದಾರೆ ಅಥವಾ ನಿಜವಾದ ಹಸುವೆನ್ ತೀರಿಸ್ಕೊಳ್ಳೋ ಕಡಲೆಕಾಯಿ ತಿಂತೀಯಾರ ಅನ್ನೋಂಥ ಪ್ರಶ್ನೆ ಈ ಕಡೆ ವ್ಯಾನ್ಗೋನ ಪೊಟ್ಯಾಟೊ ಈಟರ್ಸಲ್ಲೂ ಕಂಡು ಬರುತ್ತೆ. ಯಾಕಂದರೆ ವ್ಯಾನ್ಗೋ ಮಾಡಿದ ಕೊನೆಯ ಕತ್ತಲ ಚಿತ್ರ ಪೊಟ್ಯಾಟೊ ಈಟರ್ಸ್. ಆಮೇಲಿನ ಅವನ ಎಲ್ಲ ಚಿತ್ರಗಳು ಪ್ರಖರ ಬೆಳಕಿನಲ್ಲಿ ನಡೆಯುವಂಥದ್ದು. ಇದು ನಾಟಕವಾಗಿ ತೆರೆಯ ಮೇಲೆ ಬಂದಾಗ ದಲಿತ ಲೋಕವೇ ಅನಾವರಣಗೊಂಡಿತು. ದಲಿತರ ನೋವು ನಲಿವುಗಳು ಮತ್ತು ಅವರ ಬದುಕಿನ ವಾಸ್ತವ ಚಿತ್ರಣಗಳು ಒಡಲಾಳ ಕಾದಂಬರಿಯ ತಿರುಳಾಗಿದ್ದವು. ಒಡಲಾಳದ ಮಹತ್ವವನ್ನು ಅರಿತು ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ 4 ವರ್ಷಗಳ ಕಾಲಾವಧಿಯಲ್ಲಿ ಪ್ರಕಟವಾದ ಸೃಜನಶೀಲ ಕೃತಿಗೆಂದು ಸರದಿಯ ಮೇಲೆ ನೀಡುವ ಹೆಗ್ಬಿಲವಾರ ಅವರ ಹೆಸರಿನಲ್ಲಿರುವ 11,000 ರೂಪಾಯಿ ಮೊತ್ತದ ಬಹುಮಾನ 1984ರಲ್ಲಿಯೇ ಈ ಕೃತಿಗೆ ಸಿಕ್ಕಿದೆ. ಹೀಗೆ ದೇವನೂರರು ತಮ್ಮ ಕತೆ ಕಾದಂಬರಿಗಳಲ್ಲಿ ದಲಿತ ಲೋಕವನ್ನು ಚಿತ್ರಿಸುವ ಮೂಲಕ ದಲಿತ ಸಾಹಿತ್ಯ ಲೋಕದಲ್ಲಿ ಗಟ್ಟಿತನವನ್ನು ಮೆರೆದವರು. ದಲಿತರ ನೋವು ಮತ್ತು ನಲಿವುಗಳನ್ನು ತೀರಾ ಹತ್ತಿರದಿಂದ ಕಂಡಿದ್ದ ಇವರು ದಲಿತ ಚಳುವಳಿಗೆ ದೊಡ್ಡ ಕೊಡುಗೆ ನೀಡಿದವರು.